ಎಲ್ಲರಿಗೂ ನಮಸ್ಕಾರ. ಈ ತಿಂಗಳು ಜೂನ್ 13ನೇ ತಾರೀಕು ಶನಿವಾರ. ಅಂದರೆ ನಾಳೆನೆ ಅತ್ಯಂತ ಅಪರೂಪದ ಶನಿ ತ್ರಯೋದಶಿ ಮೂಡಿಬರುತ್ತಿದೆ. ಸಾಮಾನ್ಯವಾಗಿ ವರ್ಷಕ್ಕೆ ಒಂದೋ ಎರಡೋ ಬಾರಿ ಮಾತ್ರ ಇಂತಹ ಶನಿ ತ್ರಯೋದಶಿ ಬರುವುದು. ಆದರೆ ಈ ಬಾರಿ ಮತ್ತೊಂದು ವಿಶೇಷವೇನೆಂದರೆ, ಈ ಅಧಿಕ ಮಾಸದಲ್ಲಿ ಶನಿ ತ್ರಯೋದಶಿಯ ಜೊತೆಗೆ ಮಾಸ ಶಿವರಾತ್ರಿ ಕೂಡ ಒಟ್ಟಿಗೆ ಕೂಡಿ ಬಂದಿದೆ. ಹಾಗಾಗಿ ಈ ದಿನದ ಮಹತ್ವ 10ರಷ್ಟಾಗಿದೆ. ಇಂತಹ ಮಹತ್ತರವಾದ ದಿನವನ್ನು ಯಾವುದೇ ಕಾರಣಕ್ಕೂ ಕೈಬಿಡಬೇಡಿ. ಈ ದಿನದ ಪೂಜಾ ವಿಧಾನ ಮತ್ತು ನಾವು ಪಾಲಿಸಬೇಕಾದ ನಿಯಮಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಶಂ ಶನೈಶ್ಚರಾಯ ನಮಃ ಎಂದು ಬರೆಯಿರಿ. ಇನ್ನು ತಡ ಮಾಡದೆ ವಿಷಯಕ್ಕೆ ಹೋಗೋಣ ಬನ್ನಿ. ಮೊದಲಿಗೆ ಪೂಜೆಯ ಮಹತ್ವ ಮತ್ತು ಶನಿದೀಪದ ವಿಧಾನ ನೋಡೋಣ. ಜೂನ್ 13 ಶನಿವಾರ ಬರುವ ಈ ಶನಿ ತ್ರಯೋದಶಿ ನಿಜಕ್ಕೂ ಒಂದು ಅದ್ಭುತವಾದ ದಿನ. ಈ ದಿನದಂದು ನಾವು ಮುಖ್ಯವಾಗಿ ಶಿವ, ವಿಷ್ಣು ಹಾಗೂ ಶನಿದೇವರನ್ನು ವಿಶೇಷವಾಗಿ ಪೂಜಿಸಬೇಕು. ಈ ಒಂದೇ ಒಂದು ದಿನ ನಾವು ಮಾಡುವ ಪೂಜೆ ಮತ್ತು ದಾನ ಧರ್ಮಗಳಿಗೆ ಎಂದಿಗಿಂತಲೂ 10 ಪಟ್ಟು ಹೆಚ್ಚು ಪುಣ್ಯಫಲ ಸಿಗುತ್ತದೆ. ಇಲ್ಲೊಂದು ಮುಖ್ಯವಾದ ನಿಯಮವಿದೆ. ಈ ದಿನ ಪ್ರತಿಯೊಬ್ಬರೂ ತಪ್ಪದೆ ಶನಿದೀಪವನ್ನು ಹಚ್ಚಬೇಕು. ಈ ದೀಪವನ್ನು ನೀವು ನಿಮ್ಮ ಮನೆಯಲ್ಲಾದರೂ ಹಚ್ಚಬಹುದು ಅಥವಾ ಹತ್ತಿರದ ಶಿವನ ದೇವಸ್ಥಾನದಲ್ಲಾದರೂ ಬೆಳಗಬಹುದು. ಮನೆಯಲ್ಲಿ ದೀಪ ಹಚ್ಚುವ ವಿಧಾನ: ಮನೆಯಲ್ಲಿರುವ ಮಹಿಳೆಯರು ಬೆಳಿಗ್ಗೆಯೇ ತಲೆ ಸ್ನಾನ ಮಾಡಿ ಶುದ್ಧರಾಗಿ ಮನೆಯ ಹಾಲ್ನಲ್ಲಿ ಪಶ್ಚಿಮ ಮುಖವಾಗಿ ಒಂದು ಮರದ ಮಣೆಯನ್ನು ಇಡಬೇಕು. ಅದರ ಮೇಲೆ ಮಣ್ಣಿನ ಹಣತೆಯನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ 8 ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಬತ್ತಿಯನ್ನಾಗಿ ಮಾಡಿ ದೀಪವನ್ನು ಹಚ್ಚಬೇಕು. ಈ ದೀಪದ ಜ್ಯೋತಿಯು ಪಶ್ಚಿಮ ದಿಕ್ಕಿನ ಕಡೆಗೆ ನೋಡುತ್ತಿರಬೇಕು. ಇದನ್ನೇ ಶನಿದೀಪ ಅನ್ನುತ್ತಾರೆ. ಶನಿ ತ್ರಯೋದಶಿಯ ದಿನ ಈ ಒಂದು ದೀಪವನ್ನು ಹಚ್ಚಿದರೆ ಸಾಕು, ಎಂತಹುದೇ ಕಠಿಣ ದೋಷಗಳಿದ್ದರೂ ತಕ್ಷಣವೇ ನಿವಾರಣೆಯಾಗುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ಮನೆಗೆ ಅಷ್ಟೈಶ್ವರ್ಯಗಳು ಮತ್ತು ಸುಖ ಸಂತೋಷಗಳು ಒದಗಿ ಬರುತ್ತವೆ. ಸ್ನಾನದ ನಿಯಮಗಳು ಮತ್ತು ವಿಶೇಷ ಪರಿಹಾರಗಳು: ಈ ಶನಿ ತ್ರಯೋದಶಿಯ ದಿನ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ತಲೆ ಸ್ನಾನ ಮಾಡಲೇಬೇಕು. ಏಕೆಂದರೆ ಈ ದಿನ ತಲೆ ಸ್ನಾನ ಮಾಡದಿದ್ದರೆ ಶನಿ ದೋಷಗಳು ನಮ್ಮನ್ನು ಬೆನ್ನಟ್ಟುತ್ತವೆ ಎಂಬ ನಂಬಿಕೆ ಇದೆ. ನಿಮ್ಮ ಜಾತಕದಲ್ಲಿ ಶನಿದೋಷ ಅಥವಾ 7 ಶನಿ ನಡೆಯುತ್ತಿದ್ದರೆ ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಿ. ಇದರಿಂದ ಶನಿ ದೋಷಗಳು ಸುಲಭವಾಗಿ ದೂರವಾಗುತ್ತವೆ. ದೀರ್ಘಕಾಲದ ಕಾಯಿಲೆ ಅಥವಾ ಭೀಕರವಾದ ನರದೃಷ್ಟಿಯಿಂದ ಬಳಲುತ್ತಿರುವವರು ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕಿಕೊಂಡು ಸ್ನಾನ ಮಾಡಿ. ಇದರಿಂದ ದೃಷ್ಟಿದೋಷ ಹಾಗೂ ಅನಾರೋಗ್ಯದ ಸಮಸ್ಯೆಗಳು ತಕ್ಷಣ ನಿವಾರಣೆಯಾಗುತ್ತವೆ. ಈ ದಿನ ಪ್ರತಿಯೊಬ್ಬರೂ ನೀಲಿ ಬಣ್ಣದ ಉಡುಪನ್ನು ಧರಿಸುವುದು ಅತ್ಯಂತ ಶ್ರೇಷ್ಠ. ವಿಶೇಷವಾಗಿ ಈ ದಿನ ಸಾಯಂಕಾಲದ ವೇಳೆ ಕಲ್ಲು ಉಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಮನೆಯ ಸಣ್ಣ ಮಕ್ಕಳಿಗೆ ದೃಷ್ಟಿ ತೆಗೆಯಿರಿ. ಇದರಿಂದ ಅವರ ಮೇಲಿರುವ ಕೆಟ್ಟ ಕಣ್ಣಿನ ದೃಷ್ಟಿ ಅಳಿದು ಹೋಗುತ್ತದೆ. ಹಾಗೆಯೇ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ದೃಷ್ಟಿ ಮುಖವಾಡದಂತೆ ನಿಂಬೆಹಣ್ಣು ಮತ್ತು ಹಸಿ ಮೆಣಸಿನಕಾಯಿಯನ್ನು ಕಟ್ಟಬೇಕು. ಒಂದು ಕಪ್ಪು ದಾರಕ್ಕೆ ಒಂದು ನಿಂಬೆಹಣ್ಣು ಹಾಗೂ 7 ಹಸಿ ಮೆಣಸಿನಕಾಯಿಗಳನ್ನು ಪೋಣಿಸಿ ಮನೆಯ ಮುಂಭಾಗದಲ್ಲಿ ತೂಗು ಹಾಕಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ದರಿದ್ರ ಲಕ್ಷ್ಮಿ ಹೊರಟು ಹೋಗಿ ಮನೆಗೆ ಒಳ್ಳೆಯ ದಿನಗಳು ಆರಂಭವಾಗುತ್ತವೆ. ಈ ಶನಿ ತ್ರಯೋದಶಿಯಂದು ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬೇಕು. ಒಂದು ಕಪ್ಪು ದಾರವನ್ನು ತೆಗೆದುಕೊಂಡು ಅದಕ್ಕೆ 9 ಗಂಟುಗಳನ್ನು ಹಾಕಬೇಕು. ಪ್ರತಿಯೊಂದು ಗಂಟನ್ನು ಹಾಕುವಾಗಲೂ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಈ ದಾರವನ್ನು ಪುರುಷರಾದರೆ ಬಲಗಾಲಿಗೆ, ಮಹಿಳೆಯರಾದರೆ ಎಡಗಾಲಿಗೆ ಕಟ್ಟಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮೇಲೆ ಯಾವುದೇ ಕೆಟ್ಟ ಶಕ್ತಿಗಳ ಅಥವಾ ನಕಾರಾತ್ಮಕ ಶಕ್ತಿಯ ಪ್ರಭಾವ ಬೀರುವುದಿಲ್ಲ. ಆಯುರಾರೋಗ್ಯ, ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ. ಒಂದು ಮಾತು ನೆನಪಿಡಿ: ಈ ದಿನ ನೀವು ಬೇರೆ ಏನೂ ಮಾಡಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ, ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ನವಗ್ರಹಗಳ ಪೈಕಿ ಶನಿದೇವನ ವಿಗ್ರಹಕ್ಕೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿದರೆ ಸಾಕು. ಶನಿಯ ಕಾಟಗಳೆಲ್ಲ ದೂರವಾಗಿ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಶನಿವಾರದ ದಿನ ದೇವಸ್ಥಾನಕ್ಕೆ ಹೋದಾಗ ನವಗ್ರಹಗಳಿಗೆ ತಪ್ಪದೆ 9 ಪ್ರದಕ್ಷಿಣೆಗಳನ್ನು ಹಾಕಿ ಶನಿದೇವರಿಗೆ ತೈಲಾಭಿಷೇಕ ಮಾಡಿಸಿ. ನವಗ್ರಹ ಪ್ರದಕ್ಷಿಣೆಯಿಂದ ಜಾತಕದ ಎಲ್ಲಾ ದೋಷಗಳು ಮುಕ್ತವಾಗುತ್ತವೆ. ಗಮನಿಸಬೇಕಾದ ಅಂಶ: ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕಿದ ನಂತರ ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಆ ಬಳಿಕವಷ್ಟೇ ಪ್ರಧಾನ ಗರ್ಭಗುಡಿಯಲ್ಲಿರುವ ಶಿವನ ದರ್ಶನವನ್ನು ಪಡೆಯಬೇಕು.
ಒಂದು ವೇಳೆ ನಿಮಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಲು ಸಾಧ್ಯವಾಗದಿದ್ದರೆ ಶನಿದೇವರ ಪಾದಗಳ ಬಳಿ ನೀಲಿ ಬಣ್ಣದ ಶಂಖ ಪುಷ್ಪಗಳನ್ನು ಅಥವಾ ಕಾಕಡ ಹೂವುಗಳು ಅಥವಾ ಉಗ್ರಾತಿ ಹೂವುಗಳನ್ನು ಇಟ್ಟು ನಮಸ್ಕರಿಸಿ. ಈ ಶನಿ ತ್ರಯೋದಶಿಯ ದಿನ ಸಂಜೆ 5ರಿಂದ 5:45 ನಡುವೆ ಅತ್ಯಂತ ಪವಿತ್ರವಾದ ಅಮೃತ ಗಳಿಗೆ ಇದೆ. ಈ ಶುಭ ಸಮಯದಲ್ಲಿ ನೀರಿನಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಆ ಶಿವನ ಅನುಗ್ರಹ ತಕ್ಷಣವೇ ಲಭಿಸುತ್ತದೆ. ಇನ್ನು ಮನೆಯಲ್ಲಿ ಸಂಪತ್ತು ಐಶ್ವರ್ಯ ವೃದ್ಧಿಸಬೇಕು ಅನ್ನುವವರು ಹಸುವಿನ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ಶನಿ ತ್ರಯೋದಶಿಯ ದಿನದ ಪ್ರದೋಷ ಕಾಲದಲ್ಲಿ ಅಂದರೆ ಸಾಯಂಕಾಲದ ಸಮಯದಲ್ಲಿ ಶಿವನನ್ನು ಪೂಜಿಸಿದರೆ ಕೋಟಿ ಜನ್ಮಗಳ ಪುಣ್ಯ ಲಭಿಸುತ್ತದೆ ಎನ್ನುತ್ತದೆ ಶಾಸ್ತ್ರ. ಏಕೆಂದರೆ ಈ ಸಮಯದಲ್ಲಿ ಪರಮೇಶ್ವರನು ತನ್ನ ವಾಹನವಾದ ನಂದಿಯ 2 ಕೊಂಬುಗಳ ಮಧ್ಯೆ ನಿಂತು ಆನಂದ ತಾಂಡವ ಆಡುತ್ತಾರಂತೆ. ಹಾಗಾಗಿ ಈ ಸಮಯದಲ್ಲಿ ಮಾಡುವ ಶಿವಪೂಜೆಗೆ ತಕ್ಷಣ ಫಲ ಸಿಗುತ್ತದೆ. ಇನ್ನೊಂದು ಅದ್ಭುತ ಪರಿಹಾರ, ದೇವಸ್ಥಾನದಲ್ಲಿರುವ ನಂದಿಯ ಕಿವಿಯಲ್ಲಿ ನಿಮ್ಮ ಮನಸ್ಸಿನ ಕೋರಿಕೆಯನ್ನು ರಹಸ್ಯವಾಗಿ ಹೇಳಿ ನಮಸ್ಕರಿಸಿ. ನಿಮ್ಮ ಆಸೆ ಖಂಡಿತ ಈಡೇರುತ್ತದೆ. ನಿಮ್ಮ ಪತಿಯ ಆದಾಯ ಅಥವಾ ಸಂಬಳ ವಿಪರೀತವಾಗಿ ಹೆಚ್ಚಾಗಬೇಕು, ಆರ್ಥಿಕ ಮುಗ್ಗಟ್ಟು ದೂರಾಗಬೇಕು ಅಂದರೆ ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಕೆಲವು ಶಮಿ ಎಲೆಗಳನ್ನು ಹಾಕಿ ಆ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ಇದರಿಂದ ನಿಮ್ಮ ಪತಿಯ ಸಂಪತ್ತು ವೃದ್ಧಿಯಾಗುತ್ತದೆ. ಹಾಗೆಯೇ ಶಿವನ ಸನ್ನಿಧಿಯಲ್ಲಿ ಮಣ್ಣಿನ ದೀಪವನ್ನು ಹಚ್ಚುವುದರಿಂದ ಕೋರ್ಟ್ ಕಚೇರಿ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಅನಾರೋಗ್ಯದಿಂದ ಬಳಲುತ್ತಿರುವವರು ಶಿವನಿಗೆ ಅರ್ಪಿಸಿದ ವಿಭೂತಿಯನ್ನು ಹಣೆಗಿಟ್ಟುಕೊಳ್ಳಿ, ಆರೋಗ್ಯ ಸುಧಾರಿಸುತ್ತದೆ. ನಿಮ್ಮ ಜೀವನದಲ್ಲಿ ಪದೇ ಪದೇ ಒಂದಲ್ಲ ಒಂದು ಸಮಸ್ಯೆ ಎದುರಾಗುತ್ತಿದ್ದರೆ ನಿಮ್ಮ ಜಾತಕದಲ್ಲಿ ಶನಿದೋಷವಿದೆ ಎಂದೇ ಅರ್ಥ. ಅದಕ್ಕಾಗಿ ಈ ದಿನ ಓಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ ಅದೃಷ್ಟ ನಿಮ್ಮದಾಗಿಸಿಕೊಳ್ಳಿ. ಈ ದಿನ ಮಹಿಳೆಯರು ಉಪವಾಸ ವ್ರತ ಇದ್ದರೆ ಮನೆಗೆ ತುಂಬಾ ಒಳ್ಳೆಯದು. ಶನಿದೇವನ ವಾಹನ ಕಾಗೆ, ಹಾಗಾಗಿ ಈ ಶನಿವಾರ ಕಾಗೆಗೆ ಅನ್ನ ಅಥವಾ ಆಹಾರವನ್ನು ನೀಡುವುದು ಅತ್ಯಂತ ಶ್ರೇಷ್ಠ. ಇದರೊಂದಿಗೆ ಕಪ್ಪು ಇರುವೆಗಳಿಗೆ ಅಕ್ಕಿ ಹಿಟ್ಟು ಅಥವಾ ಸಕ್ಕರೆ ಪುಡಿಯನ್ನು ಆಹಾರವಾಗಿ ಹಾಕಿದರೆ ನಿಮ್ಮ ಕಷ್ಟಗಳೆಲ್ಲ ಕರಗುತ್ತವೆ. ಈ ದಿನ ತಪ್ಪದೆ ಅಶ್ವತ್ಥ ಮರ ಅಂದರೆ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಬೇಕು. ಶನಿ ತ್ರಯೋದಶಿಯ ದಿನ ಅಶ್ವತ್ಥ ಮರವನ್ನು ಮುಟ್ಟಿದರೂ ಸಾಕು, ಸರ್ವ ಪಾಪಗಳು ನಾಶವಾಗಿ ಕುಬೇರ ಯೋಗ ಬರುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಅರಳಿ ಮರದ ಕೆಳಗೆ ಒಂದು ಸಣ್ಣ ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ. ನಿಮ್ಮ ಸಾಲದ ಬಾಧೆಗಳು ಕ್ರಮೇಣ ತೀರುತ್ತವೆ. ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆ ಬೇಗ ಈಡೇರಲು ಈ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಪೂಜೆ ಮಾಡಿಸಿ. ಅಷ್ಟೇ ಅಲ್ಲದೆ ಶಿವನ ದೇವಸ್ಥಾನದಲ್ಲಿ ಹಸುವಿನ ತುಪ್ಪದಿಂದ 11 ಬತ್ತಿಗಳನ್ನು ಹಾಕಿ ಅಖಂಡ ದೀಪವನ್ನು ಬೆಳಗಿಸಿದರೆ ದೀರ್ಘಕಾಲದ ಕಾಯಿಲೆಗಳು ದೂರವಾಗಿ ಆಯಸ್ಸು ಹೆಚ್ಚುತ್ತದೆ. ಈ ಶನಿ ತ್ರಯೋದಶಿಯ ದಿನ ಕೆಲವು ನಿರ್ದಿಷ್ಟ ರಾಶಿಯವರು ತಪ್ಪದೇ ಶನಿದೇವರಿಗೆ ವಿಶೇಷ ಪೂಜೆ ಮಾಡಲೇಬೇಕು. ಆ ರಾಶಿಗಳೆಂದರೆ ಸಿಂಹ, ಮೇಷ, ಧನಸ್ಸು, ಕುಂಭ ಮತ್ತು ಮೀನ. ಈ 5 ರಾಶಿಯವರಿಗೆ ಪ್ರಸ್ತುತ ಶನಿದೋಷದ ಪ್ರಭಾವವಿರುವುದರಿಂದ ನೀವು ಶನಿಗೆ ತೈಲಾಭಿಷೇಕ ಮಾಡಿಸಿ. ದೇವಸ್ಥಾನದಲ್ಲಿ ಬ್ರಾಹ್ಮಣರಿಗೆ ದಕ್ಷಿಣೆ ತಾಂಬೂಲದ ಜೊತೆಗೆ 1/4 ಕೆಜಿ ಕಪ್ಪು ಎಳ್ಳನ್ನು ಕೂಡ ದಾನ ಮಾಡಿ. ಇದರಿಂದ ಜಾತಕದಲ್ಲಿರುವ ಶನಿದೋಷದ ತೀವ್ರತೆ ತಕ್ಷಣ ಕಡಿಮೆಯಾಗುತ್ತದೆ. ನಿಮ್ಮ ಮನೆಗೆ ಏನಾದರೂ ವಾಸ್ತು ದೋಷವಿದ್ದರೆ ಈ ಶನಿ ತ್ರಯೋದಶಿಯ ದಿನ ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಶಮಿ ಗಿಡವನ್ನು ನೆಡಿರಿ. ಇದರಿಂದ ಮನೆಯ ಎಲ್ಲಾ ವಾಸ್ತುದೋಷಗಳು ದೂರಾಗುತ್ತವೆ. ಯಾರು ಸಾಲದ ಸಮಸ್ಯೆಯಿಂದ ಬಳಲುತ್ತಿದ್ದೀರೋ ಅವರು ಒಂದು ಕಪ್ಪು ಬಟ್ಟೆಯಲ್ಲಿ 1 ಚಮಚ ಕಪ್ಪು ಎಳ್ಳನ್ನು ಮೂಟೆ ಕಟ್ಟಿ ನಿಮ್ಮ ಮನೆಯ ಹಣ ಇಡುವ ಬೀರುವಿನಲ್ಲಿ ಇಡಿ. ಸಾಲದ ಬಾಧೆಗಳು ಕ್ರಮೇಣ ತೀರುತ್ತವೆ. ವ್ಯಾಪಾರದಲ್ಲಿ ಲಾಭ ಬರಲು ಕೆಲವು ಶಮಿ ಎಲೆಗಳನ್ನು ತಂದು ನಿಮ್ಮ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ಳಿ. ವ್ಯಾಪಾರ ದುಪ್ಪಟ್ಟಾಗುತ್ತದೆ. ಈ ದಿನ ಸಾಯಂಕಾಲದ ಸಮಯದಲ್ಲಿ ಮುತ್ತೈದೆಯರು ಶಿವ ಪಾರ್ವತಿಯರನ್ನು ಪೂಜಿಸಿದರೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತಿಯಾಗುತ್ತದೆ. ಉದ್ಯೋಗಕ್ಕಾಗಿ ಹುಡುಕುತ್ತಿರುವವರು ನೀಲಿ ಬಣ್ಣದ ಹೂವುಗಳಿಂದ ಶನಿದೇವರನ್ನು ಪೂಜಿಸಿದರೆ ನೀವು ಬಯಸಿದ ಕೆಲಸ ಸಿಗುತ್ತದೆ. ರಾಹುಕೇತು ದೋಷದಿಂದ ತೊಂದರೆ ಅನುಭವಿಸುತ್ತಿರುವವರು ಕಪ್ಪು ನಾಯಿಗೆ ರೊಟ್ಟಿ ಅಥವಾ ಆಹಾರವನ್ನು ಕೊಡಿ. ಈ ದಿನ ಬಡವರಿಗೆ ಕಪ್ಪು ಉದ್ದಿನ ಬೇಳೆಯನ್ನು ದಾನ ಮಾಡಿದರೆ ಅಷ್ಟೈಶ್ವರ್ಯಗಳು ಕರಗತವಾಗುತ್ತವೆ. ಇನ್ನು ಈ ತಪ್ಪುಗಳನ್ನು ಈ ದಿನ ಅಪ್ಪಿತಪ್ಪಿಯೂ ಮಾಡಬೇಡಿ. 1. ಈ ಶನಿ ತ್ರಯೋದಶಿಯ ದಿನ ಅಪ್ಪಿತಪ್ಪಿಯೂ ಸಹ ಕಪ್ಪು ಎಳ್ಳು, ಎಳ್ಳೆಣ್ಣೆ ಅಥವಾ ಉಪ್ಪನ್ನು ಹೊಸದಾಗಿ ಖರೀದಿಸಬಾರದು. ಪೂಜೆಗೆ ಬೇಕಾದ ಇವುಗಳನ್ನು 1 ದಿನ ಮುಂಚಿತವಾಗಿಯೇ ಮನೆಗೆ ತಂದು ಇಟ್ಟುಕೊಳ್ಳಿ. 2.
ಶನಿವಾರದ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಮಾಂಸಾಹಾರವನ್ನು ಸೇವಿಸಬಾರದು. ಸಂಪೂರ್ಣ ಸಾತ್ವಿಕ ಆಹಾರ ಸೇವಿಸಬೇಕು. 3. ಈ ದಿನ ಕೂದಲು ಕತ್ತರಿಸುವುದು ಮತ್ತು ಉಗುರು ಕತ್ತರಿಸುವುದನ್ನು ಮಾಡಬಾರದು. ಇದು ದರಿದ್ರವನ್ನು ತಂದೊಡ್ಡುತ್ತದೆ. 4. ಶನಿದೇವರನ್ನು ಪೂಜಿಸುವಾಗ ಎಂದಿಗೂ ಅವರ ಕಣ್ಣುಗಳನ್ನು ನೇರವಾಗಿ ನೋಡಬಾರದು. ಶನಿದೇವರ ವಿಗ್ರಹಕ್ಕೆ ಸ್ವಲ್ಪ ಪಕ್ಕದಲ್ಲಿ ನಿಂತು ಪ್ರಾರ್ಥನೆ ಸಲ್ಲಿಸಬೇಕು. ಇದು ತುಂಬಾ ಮುಖ್ಯ. ಇಷ್ಟೊಂದು ವಿಶೇಷತೆಗಳನ್ನು ಹೊಂದಿರುವ ಈ ಶನಿ ತ್ರಯೋದಶಿಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಬೇಡಿ. ಈ ವಿಡಿಯೋದಲ್ಲಿ ಹೇಳಿದ ಪೂಜಾ ನಿಯಮಗಳನ್ನು ಭಕ್ತಿಯಿಂದ ಪಾಲಿಸಿ ಶನಿದೇವರ ಹಾಗೂ ಶಿವನ ಕೃಪೆಗೆ ಪಾತ್ರರಾಗಿ ಅಷ್ಟೈಶ್ವರ್ಯಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಇದಿಷ್ಟು ಶನಿ ತ್ರಯೋದಶಿಯ ದಿನ ನೀವು ಪಾಲಿಸಬೇಕಾದ ನಿಯಮಗಳು. ಇನ್ನು ನಾಳೆಯ ವಿಡಿಯೋದಲ್ಲಿ ಪುರಾಣಗಳಲ್ಲಿ ಹೇಳಲಾದ ಅತ್ಯಂತ ರೋಮಾಂಚನಕಾರಿ ಶನಿ ತ್ರಯೋದಶಿಯ ವ್ರತಕಥೆಯನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಅಪ್ಪಿತಪ್ಪಿಯೂ ಮಿಸ್ ಮಾಡದೆ ನೋಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.